ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೊ ಇವತ್ತಿನ ಈ ವ್ಲಾಗ್ ಬಂದ್ಬಿಟ್ಟು ನಾವು ಶಿವರಾತ್ರಿ ಹಬ್ಬನ ಯಾವ ರೀತಿ ಆಚರಣೆ ಮಾಡ್ತೀವಿ, ಹಾಗೆ ನಾವು ಅವತ್ತು ಯಾವ ಟೆಂಪಲ್ಗೆ ಹೋಗಿದ್ವಿ, ಅಲ್ಲಿನ ಆಚರಣೆ ಯಾವ ರೀತಿಯಾಗಿತ್ತು, ಶಿವರಾತ್ರಿ ಜಾಗರಣೆ ಸಂಭ್ರಮ ನಮ್ಮ ಮನೇಲಿ ಹೇಗಿತ್ತು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಅವತ್ತಿನ ದಿನ ಸಂಜೆ ನಾನು ತಲೆಗೆ ಸ್ನಾನ ಮಾಡಿಕೊಂಡು ಅದಾದಮೇಲೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಪೂಜೆಗೆ ಏನೇನು ಸಿದ್ಧತೆ ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಅದ್ರ ಮಧ್ಯೆ ನನ್ನ ಮಗಳು ಮಧ್ಯದಲ್ಲಿ ತುಂಬ ಕಾಟ ಕೊಡ್ತಾ ಇದ್ಲು, ಒಂದು ರಂಗೋಲಿ ಹಾಕೋಕ್ಕೂ ಬಿಡ್ತಾ ಇರಲಿಲ್ಲ. ಸೊ ಅದಾದ ನಂತರ ನಾನೆಲ್ಲ ಕ್ಲೀನ್ ಮಾಡಿಕೊಟ್ಟ ನಂತರ ನಮ್ಮ ಮನೆಯವರು ಬಂದ್ಬಿಟ್ಟು ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡ್ರು. ಅಂದರೆ ಫೋಟೋಗಳೆಲ್ಲ ಒರೆಸ್ಕೊಬೇಕು, ಅದೆಲ್ಲ ಇರುತ್ತಲ್ಲ, ಅರಿಶಿನ ಕುಂಕುಮ ವಿಭೂತಿ ಧರಿಸೋದು ಅದೆಲ್ಲ ಮಾಡಿಕೊಟ್ರು. ಓಂ ಶಿವ ಓಂ ಮಹೇಶ್ವರಾಯ ನಮಃ, ಓಂ ಶಂಭವೇ ನಮಃ, ಓಂ ಪಿನಾಕಿನೇ ನಮಃ, ಓಂ ಶಶಿಶೇಖರಾಯ ನಮಃ, ಓಂ ವಾಮದೇವಾಯ ನಮಃ, ಓಂ ವಿರೂಪಾಕ್ಷಾಯ ನಮಃ, ಓಂ ಕಪರ್ದಿನೇ ನಮಃ, ಓಂ ನೀಲ. ಸೊ ಅವತ್ತು ನಾವು ಇಷ್ಟಲಿಂಗ ಪೂಜೆ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಶಿವನಿಗೆ ಅಷ್ಟೋತ್ತರ ಹೇಳ್ಬಿಟ್ಟು ಸೊ ಬಿಲ್ವಪತ್ರೆ ಹೂವು ಅದೆಲ್ಲ ಏರಿಸಿ ಪೂಜೆ ಮಾಡಿ ಧೂಪ ದೀಪ ಅದನ್ನೆಲ್ಲ ಅರ್ಪಿಸಿ ನೈವೇದ್ಯ ಮಾಡಿ ಸೊ ಎಲ್ಲ ನಾರ್ಮಲಾಗಿ ಎಲ್ಲರ ಮನೆಯಲ್ಲೂ ಹೆಂಗೆ ಶಿವರಾತ್ರಿ ಆಚರಣೆ ಇರುತ್ತೆ ಸೊ ಅದೇ ರೀತಿಯೇ ಇತ್ತು. ನಮ್ಮ ಮನೆ ದೇವರು ಕೂಡ ಶಿವ ಪಾರ್ವತಿಯೇ. ಸೊ ಕಲ್ಲೇಶ್ವರ ಮತ್ತು ದುರ್ಗಾ ಪರಮೇಶ್ವರಿ ಈಸ್ ನಥಿಂಗ್ ಬಟ್ ಪಾರ್ವತಿ ಪರಮೇಶ್ವರ ಅಂತಲೇ ಹೇಳ್ತಾರೆ. ಸೊ ಹಾಗಾಗಿ ನಾವು ಮನೆ ದೇವರು ಫೋಟೋಕ್ಕೇನೆ ಪೂಜೆ ಮಾಡಿ ಮುಗಿಸಿದ್ವಿ. अन्नपूर्णे सिद्धापूर्णे शंकर प्राणवल्लभे नानावैराग्यहृदयर्थं भिक्षां देहि च पार्वती. नैवेद्यं समर्पयामि, नैवेद्यं समर्पयामि, नैवेद्यं समर्पयामि.
ಎಷ್ಟು ಹುಷಾರೈತಿ ಅಂತ ಜೋರ್ದಾಗ ಎಲ್ಲ ಸುಟ್ಕೊಂಡು ಯಾವ ನಮಸ್ಕಾರ ಮಾಡ್ರಿ ಎಲ್ರು. ಪತ್ರಿ ಅದ್ರಾಗ ಅದಾವೆ. ಹಂಗೆ ಒಂದು ಫೋಟೋ ತೆಗಿ, ನನಗೊಂದು ಫೋಟೋ ಕಳ್ಸಂತ. ಮನೇಲಿ ಪೂಜೆ ಎಲ್ಲ ಮುಗ್ದಿದ ನಂತರ ನಾವು ಶಿವನ್ ಟೆಂಪಲ್ಗೆ ಹೋಗಿ ಬರೋಣ ಅಂತ ಮನೆಗೆ ತುಂಬ ಹತ್ತಿರದಲ್ಲೇ ಇರೋವಂಥ ಒಂದು ಶಿವನ್ ಟೆಂಪಲ್ಗೆ ಬಂದ್ವಿ. ಅಲ್ಲಿ ಈ ಥರ ಡೆಕೋರೇಷನ್ ಮಾಡಿದರು. ಹಾಗೆ ಒಂದು ಕ್ಲಿಪ್ಪಿಂಗ್ ತಕ್ಕೊಂಡೆ. ಕೆಳಗಡೆ ಶಿವಲಿಂಗ ಇತ್ತು, ಅದಕ್ಕೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಮೇಲ್ಗಡೆನೂ ಏನೋ ಶಿವನ್ ಥರನೇ ಸ್ಟ್ಯಾಚ್ಯೂ ಎಲ್ಲ ಮಾಡಿದರು. ಸೊ ನೋಡಿಕೊಂಡು ಅಲ್ಲೂ ಕೈ ಮುಕ್ಕೊಂಡು ಮತ್ತು ಇವತ್ತು ಬೇರೆ ಒಂದು ಕಡೆ ಊರಲ್ಲಿ ಜಾತ್ರೆ ಇತ್ತು. ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಸೊ ನೀವೀಗ ಎಂಟ್ರೆನ್ಸಲ್ಲಿ ನೋಡಿದ ಹಾಗೆ ಇದು ಮಾವಿನಹೊಳೆ ಶ್ರೀ ಕ್ಷೇತ್ರ. ಇದು ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆಯಲ್ಲಿ ಬರುತ್ತೆ. ಇಲ್ಲಿ ಶ್ರೀ ಗುರು ಮಹಾರುದ್ರ ಸ್ವಾಮಿಯವರ ದೇವಸ್ಥಾನ ಇದೆ. ಪ್ರತಿ ವರ್ಷ ಶಿವರಾತ್ರಿಯಲ್ಲೇ ಇದು ದೇವಸ್ಥಾನ ಜಾತ್ರೆ ನಡೆಯೋದು. ಸೊ ನಮ್ಮ ಮನೆಯವರು ಚಿಕ್ಕವರಿದ್ದಾಗ ತುಂಬ ಬರ್ತಾ ಇದ್ರಂತೆ. ಮದುವೆ ಆದಮೇಲೆ ನಾವು ಯಾವತ್ತೂ ಕೂಡ ಒಂದ್ಸರಿನೂ ನಾವು ಇಲ್ಲಿ ಬಂದಿರಲಿಲ್ಲ. ಬಿಕಾಸ್ ನಾವು ಶಿವರಾತ್ರಿ ಹಬ್ಬದ ಟೈಮಲ್ಲಿ ಆಲ್ಮೋಸ್ಟ್ ಬೆಂಗಳೂರಲ್ಲೇ ಇರ್ತಾಯಿದ್ವಿ. ಸೊ ಅಲ್ಲೇ ಸೆಲೆಬ್ರೇಷನ್ ಮಾಡ್ತಾಯಿದ್ವಿ. ಈ ವರ್ಷ 3 ದಿನ ಕಂಟಿನ್ಯೂಸ್ ರಜೆ ಬಂದಿರೋದಕ್ಕೆ ಸರಿ ಊರಿಗೆ ಹೋಗೋಣ ಅಂತೇಳಿ ಬಂದಿದ್ದಲ್ವಾ. ಸೊ ಹಾಗಾಗಿ ಇವತ್ತು ಮಾವಿನಹೊಳೆಗೆ ಬಂದ್ವಿ. ನಾವು ಈ ದೇವಸ್ಥಾನಕ್ಕೆ ಬಂದಾಗ ಸುಮಾರು ಮಿಡ್ನೈಟು 12 ಕಾಲೇನೋ ಆಗಿತ್ತು. ಅಷ್ಟೊತ್ತಲ್ಲಿ ಬಂದಿದ್ದು. ಸೊ ಆಲ್ಮೋಸ್ಟ್ ಶಿವರಾತ್ರಿ ಅಂದರೆ ಬೆಳಗಾಗೋ ತನಕನೂ ದೇವಸ್ಥಾನದಲ್ಲಿ ಜಾಗರಣೆ, ಭಜನೆ, ಹಾಡುಗಳು ಹಾಗೆ ಪೂಜೆ ಎಲ್ಲ ನಡೀತಾನೆ ಇರುತ್ತಲ್ವ. ಸೊ ಹಾಗಾಗಿ ಜನ ಓಡಾಡ್ತಾನೆ ಇರ್ತಾರೆ. ಊರ ಕಡೆ ಅಂದರೆ ಹಳ್ಳಿ ಕಡೆಲೆಲ್ಲ ಇದೇ ಥರನೇ ಸೆಲೆಬ್ರೇಷನ್ ಇರುತ್ತೆ. ಸಿಟಿಗಳಲ್ಲಾದರೆ ದೇವಸ್ಥಾನಗಳಲ್ಲಿ ಸಂಜೆ ಪೂಜೆ ಮಾಡಿಬಿಟ್ಟು ಒಂದು 10-11 ಗಂಟೆ ಅಷ್ಟೊತ್ತಿಗೆ ಮುಗಿಸಿದ್ರೆ ಬಾಗಿಲು ಹಾಕ್ಕೊಂಡು ಹೋಗ್ಬಿಡ್ತಾರೆ. ಹಳ್ಳಿ ಕಡೆ ಆ ಥರ ಇರಲ್ಲ. ನೈಟೆಲ್ಲ ಜಾಗರಣೆ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಆ ಸೆಲೆಬ್ರೇಷನ್ಸ್ ಎಲ್ಲ ನೋಡೋಕ್ಕೆ. ನಾವು ಕೂಡ ಹಾಗಾಗಿ ತುಂಬ ವರ್ಷ ಆಗಿತ್ತಲ್ಲ ಈ ಥರ ಜಾಗರಣೆ ಎಲ್ಲ ಮಾಡಿ. ಸೊ ಇವತ್ತು ಸುಮಾರು ಹೊತ್ತು ದೇವಸ್ಥಾನದಲ್ಲೇ ಕಳೆಯೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿಕೊಂಡೇ ಬಂದಿದ್ವಿ. ದೇವರ ದರ್ಶನ ಎಲ್ಲ ಮಾಡಿಕೊಂಡು ನಾವು ಆಚೆ ಬಂದಾಗ ಅಲ್ಲಿ ಜಾಗರಣೆದು ಭಜನೆ ಎಲ್ಲ ಮಾಡ್ತಾಯಿದ್ರು. ಅಂದರೆ ಜನಗಳೆಲ್ಲ ನಿದ್ದೆ ಮಾಡಬಾರ್ದಲ್ಲ, ಶಿವನ ಜಪ ಮಾಡ್ತಾ ಇರಲಿ ಅಂತ ಭಜನೆ ಮಾಡಿಸ್ತಾರೆ. ಅದನ್ನು ಕೂಡ ಅಷ್ಟೇ ತುಂಬ ವರ್ಷ ಆಗಿತ್ತು ನಾನು ಈ ಥರ ಭಜನೆ ಎಲ್ಲ ನೋಡಿ. ನಾವು ಚಿಕ್ಕವರಿದ್ದಾಗ ನಮ್ಮ ಅಜ್ಜಿ ಊರಲ್ಲಿ ನೋಡ್ತಾ ಇದ್ದಿದ್ದು. ಬಟ್ ಇವಾಗ ಸುಮಾರು ದಿನ ಅಂದರೆ ಸುಮಾರು ವರ್ಷಗಳ ನಂತರ ನೋಡಿದ್ದು ನನಗೂ ಒಂಥರ ಏನೋ ಒಂಥರ ಖುಷಿ ಖುಷಿ ಅನಿಸ್ತಾ ಇತ್ತು.
ಸೊ ನೋಡಿದ್ರೆಲ್ಲ ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ನಾವು ತುಂಬ ವರ್ಷನೇ ಆಗಿತ್ತು ಈ ಥರ ಎಲ್ಲ ನೋಡಿ. ಆವಾಗ ನಾವು ಚಿಕ್ಕವರಿದ್ದಾಗ ನಮ್ಮ ಅಜ್ಜಿ ಊರಲ್ಲಿ ಏನು ಮಾಡ್ತಾಯಿದ್ರು ಅಂದರೆ ನಾಟಕಗಳು ಇಡಿಸ್ತಾಯಿದ್ರು, ಇಲ್ಲಾಂದರೆ ಡ್ಯಾನ್ಸ್ಗಳು ಮಾಡಿಸ್ತಾಯಿದ್ರು ಚಿಕ್ಕ ಮಕ್ಳ ಹತ್ರ ಎಲ್ಲ. ಸೊ ಪಾರ್ವತಿ ಪರಮೇಶ್ವರ ಸಾಂಗ್ಸ್ ಏನಿರುತ್ತೆ ಅದನ್ನೆಲ್ಲ ಹೇಳಿಸ್ತಾಯಿದ್ರು. ಭಜನೆ ಅಂತೂ ಕಂಪಲ್ಸರಿ ಇರ್ತಾಯಿತ್ತು. ಸೊ ಅದೆಲ್ಲ ನನಗೂ ಮೆಮರೀಸ್ ಬಂತು. ಇದನ್ನೆಲ್ಲ ನೋಡಿಬಿಟ್ಟು ಒಂಥರ ಖುಷಿ ಅನ್ನಿಸ್ತು. ಸೊ ಹಾಗೆ ದೇವಸ್ಥಾನದಿಂದ ಆಚೆ ಕಡೆ ಉತ್ಸವ ಮೂರ್ತಿಗಳನ್ನು ಹೊತ್ಕೊಂಡು ಮೆರವಣಿಗೆ ಮಾಡ್ಕೊಂಡೆಲ್ಲ ಬರ್ತಾಯಿದ್ರು. ಅಲ್ಲೂ ಅಷ್ಟೇ ಶಿವಂತರ ವೇಷ ಎಲ್ಲ ಹಾಕ್ಕೊಂಡು, ಆಮೇಲೆ ವೀರಭದ್ರೇಶ್ವರ ಸ್ವಾಮಿದು ವೇಷ ಎಲ್ಲ ಹಾಕ್ಕೊಂಡು ಗುಗ್ಲ ಬಡಿಯೋದು ಅದೆಲ್ಲ ತುಂಬ ಚೆನ್ನಾಗಿತ್ತು. ಅದೆಲ್ಲ ಟ್ರೆಡಿಷ್ನಲ್ ಆ್ಯಂಡ್ ನಮ್ಮ ಒಂದು ಕಲ್ಚರ್ನ ನೋಡೋಕ್ಕೆ ತುಂಬಾ ಖುಷಿ ಅನಿಸುತ್ತೆ. ಹಬ್ಬ ಜಾತ್ರೆಗಳು ಅಂದಾಗ ಇದೆಲ್ಲ ಇಲ್ಲ ಅಂದರೆ ಅದೊಂಥರ ಸೆಲೆಬ್ರೇಷನ್ ಅಂತ ಅನಿಸೋದೇ ಇಲ್ಲ. ಇತ್ತೀಚೆಗೆ ಈ ಥರದ ಹಬ್ಬಗಳನ್ನೆಲ್ಲ ನಾವು ನೋಡೋದೇ ತುಂಬ ಅಪರೂಪ ಆಗೋಗಿರುತ್ತೆ. ಅದರಲ್ಲೂ ಈ ಥರದ್ದೆಲ್ಲ ಕಂಡಾಗಂತೂ ಇನ್ನೂ ತುಂಬ ಖುಷಿ ಅನಿಸುತ್ತೆ. ಸೊ ನೋಡಿದ್ರಲ್ಲ, ಇದೆಲ್ಲ ನಮ್ಮ ಕಲ್ಚರ್ ಎಷ್ಟು ಚೆನ್ನಾಗಿರುತ್ತಲ್ವ. ಇದೆಲ್ಲ ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ. ಸುಮಾರು ಹೊತ್ತು ಅಲ್ಲೇ ನಿಂತ್ಕೊಂಡಿದ್ವಿ. ಸುಮಾರು ಹೊತ್ತೇ ನಿಂತ್ಕೊಂಡಿದ್ವು. ಆಲ್ಮೋಸ್ಟ್ ನಾವು ಅಲ್ಲಿಂದ ಆಚೆ ಬಂದಾಗ ಬೆಳಗಿನ ಜಾವ 3:30 ಆಗಿತ್ತು. ಸೊ ನನಗಂತೂ ಇನ್ನೂ ಬರೋಕ್ಕೆ ಮನಸ್ಸಿರಲಿಲ್ಲ. ನನ್ನ ಮಗಳು ಕಿರಿಕಿರಿ ಸ್ಟಾರ್ಟ್ ಮಾಡಿದ್ಲು, ಅವಳಿಗೂ ಕೂಡ ನಿದ್ದೆ ಬಂದುಬಿಟ್ಟಿತ್ತು ಅಂಥೇಳಿ ನಾವು ಆಚೆಗೆ ಬಂದ್ವಿ. ಮಾವಿನ ಹೊಳೆ ಜಾತ್ರೆ ಅಂತೂ ತುಂಬ ಚೆನ್ನಾಗಿ ಅನಿಸ್ತು ನನಗೆ. ಸೊ ನಮ್ಮ ಶಿವರಾತ್ರಿ ಈ ರೀತಿ ಇತ್ತು. ನಮ್ಮ ಮನೇಲಿ ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಬಂದು ಈ ರೀತಿ ಸೆಲೆಬ್ರೇಷನ್ ಎಲ್ಲ ಮಾಡಿ ಆಲ್ಮೋಸ್ಟ್ ನಾವು ಕೂಡ ಜಾಗರಣೆ ಮಾಡ್ದಂಗೆ ಇದ್ವಿ. ಬೆಳಗಿನ ಜಾವ 3:30 ತನಕ ನಾವು ದೇವಸ್ಥಾನದಲ್ಲೇ ಸ್ಪೆಂಡ್ ಮಾಡಿದ್ವಿ. ಹೇಳಬೇಕು ಅಂದರೆ ಬೆಳಗ್ಗೆ ಆಗೋವರೆಗೂ ನಾವು ನಿದ್ದೆ ಮಾಡಲೇ ಇಲ್ಲ ಮತ್ತು ಜಾಗರಣೆ ಮಾಡಿದಾಗೆ ಆಯ್ತದು. ಇಲ್ಲಿ ನೋಡಿ, ಈಗ ಆಕ್ಟಿವ್ ಆಗೈತಿದು. ಸೂಪರ್ ಇತ್ತು ಗೊತ್ತಾ? ಸೂಪರ್ ಇತ್ತು. ಅಲ್ಲಿ ಆಯ್ ಮಾಡು, ಅಲ್ಲಿ ಆಯ್ ಮಾಡು, ಆಯ್ ಮಾಡು, ಆಯ್ ಮಾಡು. ಇವಾಗ ಆಯ್ ಮಾಡು.
ನಿಧಾನಕ್ಕೆ ಬರ್ರಿ ಒಂಚೂರು, ನಿಧಾನಕ್ಕೆ. ಸೊ ನೋಡಿದ್ರಲ್ಲ ನಮ್ಮ ಜಾಗರಣೆ ಹೇಗಿತ್ತು, ಶಿವರಾತ್ರಿ ಹಬ್ಬದ ಆಚರಣೆ ನಮ್ಮ ಮನೇಲಿ ಯಾವ ರೀತಿ ಮಾಡಿದ್ವಿ, ಹಾಗೆ ದೇವಸ್ಥಾನದಲ್ಲೆಲ್ಲ ಸೆಲೆಬ್ರೇಷನ್ ಹೇಗಿತ್ತು, ಮಾವಿನ ಹೊಳೆ ಜಾತ್ರೆ ಹೇಗಿತ್ತು ಅಂತ ಹೇಳಿ ನೋಡಿದ್ರಲ್ವಾ. ಸೊ ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ವ್ಲಾಗ್ಸ್ನ ಮಿಸ್ ಮಾಡದೆ ನೋಡ್ತಾ ಇರಿ. ನಮಸ್ಕಾರ.